ಆಷಾಢ ಮಾಸದ 2ನೇ ಶುಕ್ರವಾರವಾದ ಕಾರಣ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದಾರೆ. ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನೆರವೇರುತ್ತಿದೆ. ಇಂದು ಮುಂಜಾನೆ 5 ಗಂಟೆಯಿಂದಲೇ ತಾಯಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನೋಡು ನೋಡು ಕಣ್ಣಾರ ನಿಂತಿಹಳು. ಈ ಬಾರಿ ಬೆಳಗ್ಗೆ 5ರಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಮೆಟ್ಟಿಲುಗಳನ್ನೇರಿ ಬಂದವರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ನಟ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ಈ ವೇಳೆ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಸಾಥ್ ನೀಡಿದ್ದಾರೆ. ಆಷಾಢ ಮಾಸದ 2ನೇ ಶುಕ್ರವಾರದ ಹಿನ್ನೆಲೆಯಲ್ಲಿ ಇಂದು ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಭೇಟಿ ನೀಡಿದ್ದರು. ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಕುಟುಂಬದೊಂದಿಗೆ ಚಾಮುಂಡೇಶ್ವರಿ ದರ್ಶನ ಪಡೆದರು. ಸಚಿವ ಚೆಲುವರಾಯಸ್ವಾಮಿ ಕೂಡ ತಮ್ಮ ಕುಟುಂಬದ ಜೊತೆ ದರ್ಶನ ಮಾಡಿದರು. ಇನ್ನು ಕಳೆದ ವಾರ 60ರಿಂದ 70 ಸಾವಿರ ಜನ ಮೆಟ್ಟಿಲು ಹತ್ತಿ ಬಂದಿದ್ದು ಸಾಕಷ್ಟು ಗೊಂದಲಗಳಾಗಿದ್ದರಿಂದ ಈ ವಾರ ಬೆಟ್ಟ ಹತ್ತಿ ಬರುವ ಭಕ್ತರಿಗೆ ನೇರ ದರ್ಶನದ ವ್ಯವಸ್ಥೆ ಜಿಲ್ಲಾಡಳಿತ ರದ್ದುಗೊಳಿಸಿದೆ. ನಾನು ಬಂದು 1.5 ಅವರ್ ಆಗಿದೆ. ಸೊ ಫ್ರೀ ಬಸ್ ಅಂತ ಹೇಳ್ಕೊಂಡು ಕ್ಯೂ ಅಲ್ಲಿ ಸಿಕ್ಕಾಪಟ್ಟೆ ಲೈನ್ಗಳು ಮಾಡ್ಕೊಂಡಿದ್ದಾರೆ. ಇವತ್ತು 10 ದಿವಸದಲ್ಲಿ ಬಂದಾಗಲೂ ಸಿಕ್ಕಾಪಟ್ಟೆ ಪ್ರೊಸೀಜರ್ ತುಂಬಾ ಚೇಂಜ್ ಮಾಡಿರೋದ್ರಿಂದ ಯಾವುದು ದರ್ಶನ ಬೇಗ ಆಗಲಿಲ್ಲ. ಈ ಸತಿ ನೋಡೋಣ ಬೇಗ ದರ್ಶನ ಆಗುತ್ತೆ ಅಂತ ವೆಯ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೆ. ಇನ್ನೂ ದರ್ಶನ ಆಗಿಲ್ಲ, ಇವಾಗ ಹೋಗ್ಬೇಕು. ಈ ವಾರ ಬೆಳಗ್ಗೆ 5ರಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಮೆಟ್ಟಿಲುಗಳ ಮೂಲಕ ಬೆಟ್ಟಕ್ಕೆ ಬರಲು ಅವಕಾಶ ಕಲ್ಪಿಸಲಾಗಿದ್ದು, ಜೊತೆಗೆ 300 ರೂಪಾಯಿ ಹಾಗೂ 2,000 ರೂಪಾಯಿ ಟಿಕೆಟ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮೇಡಮ್, ನಾವು ಏನು ಹೇಳ್ತಾ ಇರೋದು ಅಂದರೆ, ನಾವು ಕಷ್ಟಪಟ್ಕೊಂಡು ಮೆಟ್ಲತ್ಕೊಂಡು ಬಂದು ತುಂಬ ರೌಂಡು ಸುತ್ತಿ ಬಂದಿರ್ತೀವಿ. ಯಾರಿಗೋಸ್ಕರ ತಾಯಿ ಮುಂದೆ 1 ಸೆಕೆಂಡು ನಮಗೆ ನಮಸ್ಕಾರ ಮಾಡೋಕ್ಕೂ ಬಿಡಲ್ಲ. ಆ ಪೊಲೀಸ್ನವರು ಅವರೆಲ್ಲ ಎಳೆದು ಬಿಡ್ತಾರೆ. ನಮಗೆ ತುಂಬ ನೋವಾಗಲ್ವಾ? ನಾವು ಕಷ್ಟಪಟ್ಕೊಂಡು ಕಾಲೆಲ್ಲ ನೋವು ಮಾಡ್ಕೊಂಡು ಬಂದಿರ್ತೀವಿ. ತಾಯಿ ಮುಂದೆ ನಮ್ಗೆ 1 ಸೆಕೆಂಡ್ ನಿಂತ್ಕೊಂಡು ನಮ್ಗೆ ದರ್ಶನ ಮಾಡೋಕ್ಕೆ, ಕೈ ಮುಗ್ಯೋಕ್ಕೂ, ನಮ್ಮ ಬೇಡಿಕೆಗಳನ್ನ ನೆರವೇರಿಸ್ಕೊಡು, ನಮ್ಗೆ ಇದು ಮಾಡು, ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳೋಕ್ಕೂ ನಮಗೆ ಬಿಡಲ್ಲ. ಎಳೆದು ಬಿಸಾಕ್ತಾರೆ. ನಮಗೆ ಬೇಜಾರಾಗುತ್ತೆ. ನಮಗೆ ಅಲ್ಲೆಲ್ಲೂ ಒಂದು ಗಳಿಗೆ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ.